ಫ್ಲಾಪ್ ಇದು ಯತ್ನಾಳ್ ಫ್ಲಾಪ್ ಶೋ. ಫೇಲ್ ಇದು ಯತ್ನಾಳ್ ಅವರ ಫೇಲ್ಡ್ ಮೀಟಿಂಗ್. ರೆಬಲ್ ಶಾಸಕ ಯತ್ನಾಳ್ ಮಾಡಿದ ಪ್ಲಾನ್ ಅಟ್ಟರ್ ಫ್ಲಾಪ್ ಆಗಿದೆ. ಏನೋ ಮಾಡಲು ಹೋಗಿ ಮುಗ್ಗರಿಸಿದ್ದಾರೆ ಹಿಂದೂ ಹುಲಿ. ಲಿಂಗಾಯತ ನಾಯಕರ ಸಭೆ ಕರೆದ ಯತ್ನಾಳ್ಗೆ ಅವಮಾನ ಆಗಿದೆ. ಯತ್ನಾಳ್ ಬನ್ನಿ ಅಂದ್ರು, ಬಂದಿಲ್ಲ ಲಿಂಗಾಯತ ನಾಯಕರು. ಯತ್ನಾಳ್ ಆಹ್ವಾನಕ್ಕೂ ಲಿಂಗಾಯತ ಲೀಡರ್ಸ್ ಡೋಂಟ್ ಕೇರ್. ಯತ್ನಾಳ್ ಕರೆದ ಸಭೆಗೆ ಸಿದ್ದೇಶ್ವರ್ ಮತ್ತು ಬಿಪಿ ಹರೀಶ್ ಮಾತ್ರ ಹಾಜರು. ಲೋಕಸಭಾ ಚುನಾವಣೆಯಲ್ಲಿ ಸೋತು ಸುಣ್ಣವಾಗಿರೋ ಸಿದ್ದೇಶ್ವರ್, ಕೇವಲ ಹರಿಹರ ಕ್ಷೇತ್ರಕ್ಕೆ ಸೀಮಿತವಾಗಿರೋ ಶಾಸಕ ಬಿಪಿ ಹರೀಶ್. ಸಭೆ ಮೂಲಕ ಬಟಾ ಬಯಲಾಯ್ತು ಯತ್ನಾಳ್ ಅಸಲಿ ಪವರ್. ಲಿಂಗಾಯತ ಸಮುದಾಯದಲ್ಲೇ ಯತ್ನಾಳ್ಗಿಲ್ಲ ಬೆಂಬಲ. ಸಮುದಾಯದ ಮೇಲೆ ಪ್ರಾಬಲ್ಯ ಬೀರುವಲ್ಲಿ ಯತ್ನಾಳ್ ವಿಫಲ ಆಗಿದ್ದಾರೆ. ಈ ಮೂಲಕ ವಿಜೇಂದ್ರಗೆ ಜೈ ಎಂದಿರೋ ಲಿಂಗಾಯತ ಲೀಡರ್ಸ್. ರಾಜ್ಯ ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅತ್ತ ಬಣಗಳ ಬಡಿದಾಟ ದಿನಕ್ಕೊಂದು ಹೊಸ ಟ್ವಿಸ್ಟ್ ಅನ್ನ ಪಡಿತಾ ಇದೆ. ಅಂದ್ರೆ ಯತ್ನಾಳ್ ಅವರ ನೇತೃತ್ವದ ರೆಬಲ್ ಟೀಮ್ ಶತಾಯಗತಾಯವಾಗಿ BY ವಿಜೇಂದ್ರ ಅವರನ್ನ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕಿರುವಂತ ನಿಟ್ಟಿನಲ್ಲಿ ಸಾಕಷ್ಟು ಕಸರತ್ತುಗಳನ್ನ ಮಾಡ್ತಿದೆ. ಅದರ ಮುಂದುವರೆದ ಭಾಗ ಎನ್ನುವಂತೆ ಲಿಂಗಾಯತ ನಾಯಕರ ಸಭೆಯನ್ನ ಕರೆದಿದ್ರು ಯತ್ನಾಳ್ ಅವರು. ಆದ್ರೆ ಈ ಮೀಟಿಂಗ್ಗೆ ಈಗ ದೊಡ್ಡ ಮಟ್ಟದ ಅವಮಾನಕ್ಕೆ ಕಾರಣ ಆಗ್ಬಿಟ್ಟಿದೆ. ಅಟ್ಟರ್ ಫ್ಲಾಪ್ ಆಗಿಬಿಟ್ಟಿದೆ ಮೀಟಿಂಗ್. ಲಿಂಗಾಯತ ನಾಯಕರ ಸಭೆಯನ್ನ ಕರೆದು ಈಗ ಅವಮಾನವನ್ನ ಮಾಡಿಸ್ಕೊಂಡ್ಬಿಟ್ಟಿದ್ದಾರೆ. ಯತ್ನಾಳ್ ಅವರು ಬನ್ನಿ ಅಂತ ಹೇಳಿದ್ರು, ಲಿಂಗಾಯತ ನಾಯಕರು ಬಂದಿಲ್ಲ. ಆಹ್ವಾನವನ್ನ ಕೊಟ್ಟಿದ್ರು ಲಿಂಗಾಯತ ನಾಯಕರಿಗೆ, ಆದ್ರೆ ಡೋಂಟ್ ಕೇರ್ ಅನ್ನುವಂತ ನಡೆಯಾಗಿದೆ ಇಲ್ಲಿ. ಅಂದ್ರೆ ಕರೆದಿರುವಂತಹ ಸಭೆಗೆ ಯತ್ನಾಳ್ ಅವರ ಆಹ್ವಾನಕ್ಕೆ ಕರೆ ಕೊಟ್ಟು ಬಂದಿರೋದು ಸಿದ್ದೇಶ್ವರ್, ಇನ್ನು ಬಿಪಿ ಹರೀಶ್ ಅವರು ಮಾತ್ರ. ಲೋಕಸಭಾ ಚುನಾವಣೆಯಲ್ಲಿ ಸೋತು ಸುಣ್ಣ ಆಗಿಬಿಟ್ಟಿದ್ದಾರೆ ಸಿದ್ದೇಶ್ವರ್ ಅವರು ಒಂದು ಕಡೆ, ಇನ್ನು ಕೇವಲ ಹರಿಹರ ಕ್ಷೇತ್ರಕ್ಕೆ ಸೀಮಿತ ಆಗ್ಬಿಟ್ಟಿದ್ದಾರೆ ಶಾಸಕ ಬಿಪಿ ಹರೀಶ್. ಇವರಿಬ್ಬರನ್ನ ಬಿಟ್ಟು ಬೇರೆ ಯಾವ ಪ್ರಬಲ ನಾಯಕರು ಕೂಡ ಬಂದಿಲ್ಲ ಲಿಂಗಾಯತ ನಾಯಕರು. ಈ ಮೂಲಕವಾಗಿ ಬಟಾ ಬಯಲಾಗ್ಬಿಟ್ಟಿದೆ ಯತ್ನಾಳ್ ಅವರ ಅಸಲಿ ಪವರ್. ಅಂದ್ರೆ ಲಿಂಗಾಯತ ಸಮುದಾಯದಲ್ಲೇ ಅವರ ಮಾತಿಗೆ ಬೆಲೆ ಇಲ್ವಾ? ಯಾರು ಕೂಡ ಬೆಂಬಲವನ್ನ ಸೂಚಿಸ್ತಿಲ್ಲ. ಮಹತ್ವದ ಸಭೆ, ಯಾಕಂದ್ರೆ ಬಹಳ ಮಹತ್ವದ ಘಟ್ಟ ತಲುಪ್ತಾ ಇದೆ ರಾಜ್ಯ ಬಿಜೆಪಿಯಲ್ಲಿರುವಂತ ಅಸಮಾಧಾನದ ಬೆಂಕಿ. ಈ ಮೂಲಕ ಈಗ ವಿಜೇಂದ್ರಗೆ ಜೈ ಎಂದು ಬಿಟ್ಟಿದ್ದಾರೆ ಲಿಂಗಾಯತ ಲೀಡರ್ಸ್. ಬಿಜೆಪಿಯ ಹಿರಿಯ ಶಾಸಕ ಯತ್ನಾಳ್ ಹಿಂದೂ ಹುಲಿ ಅಂತ ಕರೆಸ್ಕೊಳ್ತಾರೆ. ಸಾಕಷ್ಟು ಹೋರಾಟಗಳನ್ನು ಮಾಡ್ತಿದ್ದಾರೆ ಈಗ. ಆದ್ರೆ ತಮ್ಮ ಬೆಂಬಲಕ್ಕೆ ಬರ್ತಾರೆ ಲಿಂಗಾಯತ ನಾಯಕರು ಅಂದ್ಕೊಂಡ್ರೆ ಇಲ್ಲಿ ಲಿಂಗಾಯತ ನಾಯಕರು ಕೂಡ ಡೋಂಟ್ ಕೇರ್ ಅನ್ನೋದರ ಮೂಲಕವಾಗಿ ಈ ಮೀಟಿಂಗ್ ಈಗ ಅಟ್ಟರ್ ಫ್ಲಾಪ್ ಆಗ್ಬಿಟ್ಟಿದೆ.